ಹಣೆ ಬರವನ್ನ ಬರೀಬೇಕಾಗಿತ್ತು. ಈಗಾಗಲೇ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಶ್ರೀ ನರೇಂದ್ರ ಮೋದಿಯವರು ಈ ದೇಶವನ್ನು 10 ವರ್ಷ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸ್ವತಂತ್ರ ಭಾರತದ ನಂತರ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಅನ್ನಬೇಡಿ, ನನಗೆ ಪ್ರಧಾನ ಸೇವಕರು ಅನ್ನುವಂಥ ಮಾತನ್ನ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದರು. ನಮ್ಮ ದೇಶದ भारत को स्वाभिमान राष्ट्र बनाऊंगा, इस देश को आतंकवाद से मुक्त करूंगा, भ्रष्टाचार से मुक्त करूंगा, भारत को विश्व के नंबर 1 बनाऊंगा। विश्व का कोई ताकत भारत को हिंदू राष्ट्र होने का उसको रोकने वाला कोई फायदा नहीं हुआ है. ಬಂಧುಗಳೇ, ಈ ಆಶ್ವಾಸನೆಯಿಂದ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಇವತ್ತು ನಮ್ಮ ದೇಶ 14ನೇ ಭಾರತದ ಬಡರಾಷ್ಟ್ರ ಇದ್ದಂಥ ಭಾರತ ಕೂಡಾಗಲಿ, ಕಾಶ್ಮೀರ 370ನೇ ಕಾನೂನು ರದ್ದು ಮಾಡಿದ್ದಾಗಲಿ ನನ್ನ ಮನಸ್ಸು ಒಪ್ಪುವುದಿಲ್ಲ. ಒಂದು ವೇಳೆ ಆ ನೆಹರೂನ ಪ್ರಧಾನಮಂತ್ರಿ ಮಾಡುವಂಥ ಕನಸಿಟ್ಕೊಂಡಂಥ ಗಾಂಧಿ ಸಲುವಾಗಿ 2 ದೇಶ ಅವರು ಅವರನ್ನು ಮಾತಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ಒದಿಗಿದ್ರೆ ಇಲ್ಲಿರುವಂಥ ಕಂಟ್ರಿ ಅಂತಂಬ್ರನ್ನೆಲ್ಲ ಅಲ್ಲಿ ಕಳಿಸ್ರಿ, ಅಲ್ಲಿ ಪ್ರಕಾಶ್ ಖಂಡ್ರೆ ಅಂತಂಬ್ರು ಅದೇನಾದ್ರೆ ಅವ್ನು ಈ ಕಡೆ ತೊಗೊಂಡ್ರೆ, ಈಶ್ವರ್ ಖಂಡ್ರೆ ಅಂತವ್ರು ಆ ಕಡೆ ಹೋಗ್ಬೇಕು, ಪ್ರಕಾಶ್ ಖಂಡ್ರೆ ಅಂತವ್ರು ಯಾರು? ಈಶ್ವರ್ ಖಂಡ್ರೆ ಅಂದವರು ಪ್ರಕಾಶ್ ಖಂಡ್ರೆ ಇದು ಪುಣ್ಯಾತ್ಮರು ಹುಟ್ಟ್ಯಾಕ ಹಿಂದೂ ಧರ್ಮ ಉಳಿತು. काशी चला जाती मसुदा मथुरा मस्जिद होती, अगर शिवाजी न होता तो सबका सुन्नत है. ನಾನು ಪ್ರಕಾಶ್ ಖಂಡ್ರೆ ಹೇಳಿದೆ, ನಾ ಬರ್ತೀನಿ ಮೇಲೆ ಇಲೆಕ್ಷನ್ದಾಗ. ನಾವು ಸಾಹ फुल आपको वोट डालेंगे. डाल दिया ना प्रकाश जी? बीजापुर में भी ऐसे ही किया था. मैंने बोला गड्ढा बुरका मत आना, मुझे वोट नहीं चाहिए. ಭಾವನೆಗಳು ಹುಟ್ಟಿದ್ದು ನರೇಂದ್ರ ಮೋದಿ ಅವರ ಸರ್ಕಾರದ ಕಾರಣ. बोलता ದೇಶದ ಸುರಕ್ಷತೆಯಲ್ಲಿ ನನ್ನ ಸುರಕ್ಷತೆ, ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನನ್ನ ಸರ್ವಾಂಗೀಣ ಅಭಿವೃದ್ಧಿ ಅನ್ನುವಂಥ ಭಾವನೆ ಇವತ್ತು ದೇಶದ ಪ್ರತಿಯೊಬ್ಬ ನಾಗರಿಕನ ಮನದಲ್ಲಿ ಇದು ಬಂದಿದೆ. ಅದಕ್ಕೆ ಈಗಾಗಲೇ ಪ್ರತಿಯೊಬ್ಬ